ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಹೆಗಡೆ ಅವರೇ, ಬಹಳ ಯೋಗದ ಮತ್ತು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಒಂದು ನಂಟನ್ನು ಭಾಳ ಸವಿಸ್ತೃತವಾಗಿ ಹೇಳಬೇಕು ಅಂತ ಕೋರ್ಕೋತೀನಿ. ಇಲ್ಲ ಅಂಥ ನಂಟೇನಿಲ್ಲ. ನನಗೆ ತಿಳಿದ ಪ್ರಕಾರ ಹೈಪರ್ ಥೈರಾಯ್ಡಿಸಮ್, ಥೈರಾಯ್ಡ್ ಸ್ಟೇಟ್ ಹೆಚ್ಚಾದವಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯೋಗದಲ್ಲಿ ನಾನಾ ಥರದ ಆಸನಗಳು, ಪ್ರಾಣಾಯಾಮಗಳು ಇವುಗಳೆಲ್ಲ ಇವೆ. ಆದ್ದರಿಂದ ಯೋಗ ಕೂಡ ಒಂದು ಒತ್ತು ಕೊಡ್ತದೆ ಅದಕ್ಕೆ. ಅದರ ಅರ್ಥ ಯೋಗ ಮಾತ್ರ ಮಾಡಿದರೆ ಸರಿಯಾಗ್ತದೆ ಅಂತಲ್ಲ. ಯೋಗ ಮಾತ್ರ ಮಾಡಿ ಸರಿಯಾದವರು ಇದ್ದಾರೆ, ಆದರೆ ಅದನ್ನು ನಾನು ಹಿಡ್ಕೊಂಡು ಊರಿಗೆಲ್ಲ ಹೇಳಲಿಕ್ಕೆ ತಯಾರಿಲ್ಲ. ಆದರೆ ಅದನ್ನೊಂದು ಒತ್ತು ಕೊಟ್ಟರೆ ಪವರ್ಫುಲ್ ಟೂಲ್ ಅಂತ ಹೇಳ್ತೀರಿ. ಪವರ್ಫುಲ್ ಟೂಲ್ ಎಡ್ಜಂಕ್ಟ್ ಅಂತ ಹೇಳಿದರೆ ಅದು ಹೆಲ್ಪ್ ಆಗ್ತದೆ. ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಕಮ್ಮಿ ಆಗ್ಬೋದು. ಪರ್ಸಿಸ್ಟೆನ್ಸಿ ಆಫ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಇಲ್ಲ ಅಂದಾಗ ಅಂತಹ ವ್ಯಕ್ತಿಗಳು ಯಾಕೆ ಮುಂಜಾಗ್ರತೆಯನ್ನು ತೊಗೊಳ್ಬೇಕು? ಒಂದು ತಿಂಗಳು ತೊಗೋತೀವಿ, 15 ದಿವಸ ಬಿಟ್ಬಿಡ್ತೀವಿ, ಊರಿಗೆ ಹೋದರೆ ಬಿಟ್ಬಿಟ್ಟೆ, ಕೆಲಸಕ್ಕೆ ಹೋದಾಗ ತೊಗೊಳ್ಳಲ್ಲ, ಅಥವಾ ನಾನು ಫಾಸ್ಟಿಂಗಲ್ಲೇ ಥೈರಾಯ್ಡ್ ಮಾತ್ರೆ ತೊಗೊಳ್ಬೇಕು, ತಿಂಡಿ ತಿನ್ನೋರ್ಗೂ ಜ್ಞಾಪಕನೇ ಬರಲ್ಲ, ಈ ಥರದ ಸರ್ವೇ ಸಾಮಾನ್ಯವಾದಂತಹ ಕಂಪ್ಲೇಂಟ್ಸು ಇದ್ರ ಬಗ್ಗೆ ನಾವು ಮಾತಾಡೋದಾದರೆ ಇದು ನೋಡಿ, ಕೆಲವು ವಿಚಾರಗಳೆಲ್ಲ ನಾವು ಸಣ್ಣದನ್ನು ದೊಡ್ಡದು ಮಾಡೋದು. ಕೆಲವರಿದ್ದಾರೆ ಅದು ಊಟದ ಮೊದಲು ತೆಕ್ಕೊಳ್ಬೇಕಾ, ಊಟದ ನಂತರ ತೆಕ್ಕೊಳ್ಬೇಕಾ, ಕರೆಕ್ಟ್, ತೆಕ್ಕೊಳ್ಳುವಾಗ ನೀರು ಬಾಯಲ್ಲಿ ಹಾಕಿ ಮಾತ್ರೆ ಹಾಕೋದಾ, ಅಲ್ಲ ಮಾತ್ರೆ ಬಾಯಲ್ಲಿ ಹಾಕಿ ನೀರು ಕುಡಿಯೋದ, ಇದೆಲ್ಲ ಒಬ್ಸೆಷನ್ಸ್. ಇಂಥದ್ದೇನಿಲ್ಲ. ಈಗ ನಿಮಗೆ ಮರ್ತೋಯ್ತು ಊಟದ ಮೊದಲು ತೆಕ್ಕೊಳ್ಳಿಕ್ಕೆ, ಊಟದ ನಂತರ ತೆಕ್ಕೊಳ್ಳಿ, ಎಂತೆ ಸ್ವಲ್ಪ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ಬೋದು ಅಷ್ಟೇ, ಅದರಲ್ಲಿ ಏನು ತೊಂದರೆ ಇಲ್ಲ, ಯಾವಾಗಲೂ ತೆಕ್ಕೊಳ್ಬೋದು. ಮತ್ತು ಮರ್ತು ಹೋಗೋದು ಎಲ್ರಿಗೂ ಇದೆ, ಹಾಗಾಗಿ ಅದೊಂದು ಹೊಸ್ತಲ್ಲ. ಒಂದು ದೊಡ್ಡ ಸ್ಟಡಿ ಮಾಡಿದ್ರು ಮಾತ್ರೆ ಎಷ್ಟು ಜನರಿಗೆ ಮರ್ತು ಹೋಗ್ತದೆ ಅಂತ. ಒಬ್ಬನಿಗೆ ಒಂದು ಮಾತ್ರೆ ದಿವಸಕ್ಕೆ ಒಂದು ಸಲ ಕೊಟ್ಟರೆ ಅವನು 73 ಜನ, 100ರಲ್ಲಿ 73 ಜನ ಅದನ್ನು ಎಡಿಯರ್ ಆಗ್ತಾರೆ. 27 ಜನ ಆಗೋದಿಲ್ಲ, ಅವ್ರಿಗೆ ಮರ್ತು ಹೋಗ್ತಾರೆ ಒಂದೇ ಮಾತ್ರೆ. ಅದು 2 ಮಾತ್ರೆ ಆದಾಗ ಆ ಪರ್ಸೆಂಟೇಜ್ 42ಕ್ಕೆ ಬರ್ತದೆ. ಅಂದರೆ ಅರ್ಧಕ್ಕಿಂತ ಕಮ್ಮಿ ಜನ ಮಾತ್ರ ನೆನಪಿಟ್ಟುಕೊಳ್ತಾರೆ 2 ಮಾತ್ರೆ ತೆಕ್ಕೊಳ್ಳಿಕ್ಕೆ. 3ರಿಂದ ಹೆಚ್ಚು ಮಾತ್ರೆ ಆದರೆ 23% ಮಾತ್ರ ತೆಕ್ಕೊಳ್ತಾರೆ. ಆದ್ದರಿಂದ ನನ್ನ ಲೆಕ್ಕದಲ್ಲಿ ಈಗ ಜನರೆಲ್ಲ ಬದುಕ್ತಾರೆ ಲೋಕದಲ್ಲಿ. ಯಾಕೆ ಅಂದರೆ ನಾವು 10 ಮಾತ್ರೆ ಕೊಡ್ತೇವೆ, ಅದರಲ್ಲಿ 22% ಕೂಡ ತೆಕ್ಕೊಳ್ಳೋದಿಲ್ಲ. ಆದ್ದರಿಂದ ಅವರು ಬದುಕಿದ್ದಾರೆ. ಎಲ್ಲರೂ ತೆಕ್ಕೊಂಡಿದ್ರೆ ಎಲ್ಲ ಸತ್ತು ಹೋಗ್ತಾಯಿದ್ರು. ನಿಜ. ಹಾಗಾಗಿ ಇದೆಲ್ಲ ಸಣ್ಣ ಸಣ್ಣ ವಿಚಾರ, ಇದು ದೊಡ್ಡದೇನಿಲ್ಲ. ಒಂದು ಊರಿಗೆ ಹೋದರೆ ನೀವು 2 ದಿವಸ ಬಿಟ್ಟು ಹೋಯಿತು, ಏನೂ ಆಗೋದಿಲ್ಲ. ಆದರೆ ಕೆಲವು ಔಷಧಿಗಳಿವೆ, ಅದನ್ನು ಬಿಡಬಾರ್ದು. ಈಗ ಒಂದು ನೀವು ಬೀಟಾ ಬ್ಲಾಕರ್ ತೆಕ್ಕೊಳ್ತೀರಿ, ಇದಕ್ಕಲ್ಲ, ಬೇರೆ ಥೈರಾಯ್ಡಿಗೂ ಕೊಡ್ತೇವೆ ನಾವು ಬೀಟಾ ಬ್ಲಾಕರ್ಸ್. ಅದೇನಾಗ್ತದೆ ಅಂದರೆ ಆ ಬೀಟಾ ಬ್ಲಾಕರ್ಸ್ ಅಂದರೆ ಔಷಧಿ ಏನು ಮಾಡ್ತದೆ, ಹಾರ್ಟಿನ ಮೇಲೆ ಒಂದು ಲಗಾಮ್ ಹಾಕ್ತದೆ. ನೀನು ಓಡಬಾರ್ದು, ಕುದುರೆಗೆ ಲಗಾಮ್ ಹಾಕಿದಾಗೆ. ಸೊ ಆವಾಗ ನೇಚರ್ ಏನು ಮಾಡ್ತದೆ, ನೀವು ಏನೂ ಮಾಡಿ ಔಷಧದಿಂದ ನೇಚರ್ ಅದನ್ನು ಕೇಳೋದಿಲ್ಲ. ನೇಚರ್ ಏನು ಮಾಡ್ತದೆ, ಈ ಹಾರ್ಟಿಗೆ ಇಷ್ಟು ಬೀಟಾ ಆಗೋನಿಸ್ ಬೇಕು ಅಂತ ಅದನ್ನು ಹೆಚ್ಚು ಮಾಡ್ತದೆ. ಈಗ ನಿಮಗೊಂದು 100 ಬೀಟಾ ಆಗೋನಿಸ್ ಉಂಟು ಅಂತ ಹೇಳಿಕೊಡು ನಿಮ್ಮ ಹಾರ್ಟ್ನಲ್ಲಿ, ನಾನು ಬೀಟಾ ಬ್ಲಾಕರ್ ಕೊಟ್ಟೋದನ್ನು 50ಕ್ಕೆ ಕೆಳಗೆ ತರ್ತೇನೆ. ನೇಚರ್ ಏನು ಮಾಡ್ತದೆ, ಇಲ್ಲ ಇವನಿಗೆ 100 ಬೇಕು, ಡಾಕ್ಟ್ರಿಗೆ ಬುದ್ಧಿ ಇಲ್ಲ ಅಂತ 100 ಪುನಃ 100 ಮಾಡ್ತದೆ, ಸ್ಥಾಪನೆ ಆಗ್ತದೆ. ಹಾಗೆ ಅದು ನಡೀತಾ ಇರ್ತದೆ. ಡಾಕ್ಟ್ರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ನೀವು ಮರ್ತು ಬಿಟ್ಟರೆ ಒಂದು ದಿವಸ, 1-2 ದಿವಸ ಪಕ್ಕನೆ ಮರ್ತು ಬಿಟ್ಟರೆ ನೀವು ಹಿಡ್ಕೊಂಡು 50 ಕೂಡ ಬಿಡ್ತದೆ. ಅಲ್ಲಿ 100ರ ಬದಲಿಗೆ 150 ಆಗ್ತದೆ. ಅಲ್ಲಿ ಹಾರ್ಟ್ ಓಡಲಿಕ್ಕೆ ಶುರು ಆಗ್ತದೆ, ಅದು ಹಾಳು. ಆದ್ದರಿಂದ ನಾವು ಯಾವ ಔಷಧಿಯನ್ನು ಸ್ವಲ್ಪ ನೆನಪಿಟ್ಟುಕೊಂಡು ತೆಕ್ಕೊಳ್ಳೋದು ಒಳ್ಳೆಯದು. ಮತ್ತು ಒಂದು ಪಕ್ಷ ಬಿಡಲಿಕ್ಕೆ ಮನಸ್ಸಿದ್ರೆ, ಯಾವ ಕಾರಣಕ್ಕೆ ನೀವು ಬಿಡ್ತೀರಂತ ನಾನು ಕೇಳಲಿಲ್ಲ. ನಿಮಗೆ ಬಿಡಲಿಕ್ಕೆ ಮನಸ್ಸಿದ್ರು ಕೂಡ ನಿಧಾನದಲ್ಲಿ ಬಿಡೋದು ಒಳ್ಳೆಯದು. ಟೇಪರ್ ಮಾಡಿ ಬಿಡು. ಹೌದು ನೋಡಿ, ಈಗ ನೀವು ಕಳ್ಳು ಕುಡಿತಾರೆ ಆದರೆ, ನಾನು 1 ಬಾಟ್ಲಿ ವಿಸ್ಕಿ ಕುಡಿಯುವನಾದರೆ ನಾನು ಹೋಗಿ ನೀನು ನಾಳೆ ನಿಲ್ಲಿಸಬೇಕು ಅಂತ ಹೇಳಿದರೆ ಫಿಟ್ಸ್ ಬರ್ತದೆ ಅವನಿಗೆ, ಒಂದೊಂದು ವೈಬ್ರೇಷನ್ ಶುರುವಾಗ್ತದೆ. ಅಲ್ಲ, ನಿಧಾನದಲ್ಲಿ ಬಿಡಬೇಕು. ಅದರಿಂದ ಸಡನ್ ಯಾವುದನ್ನು, ಯಾವ ಕೆಮಿಕಲನ್ನು, ಈ ಕೆಮಿಕಲ್ಸ್ ಎಲ್ಲ ನಾವು ಕೊಡೋದು, ಇದು ನಿಜವಾಗಿ ನೋಡಿದರೆ ನೇಚರಿಗೆ ವಿರುದ್ಧ. ನಮಗದು ಅಂದಾಜಾಗೋದಿಲ್ಲ. ನಾವು ಇದು ಯಾಕೆ ಇದು ಈ ಎಲೋಪತಿಯಲ್ಲಿ ಈ ಸಿಸ್ಟಮ್ ಬಂತು ಅಂತ ನನಗೆ ಇನ್ನೂ ಅಂದಾಜಾಗಲಿಲ್ಲ. ನಾನು ಇದನ್ನು ಭಾಳ ಸ್ಟಡಿ ಮಾಡ್ತಾ ಇದ್ದೇನೆ, ತಿಳಿಲಿಲ್ಲ. ಒಂದು ಕಾರಣ ಗೊತ್ತಾಗಿದೆ ನನಗೆ, ಅಂದರೆ ಏನು ಅಂದರೆ ಯಾವುದನ್ನು ಬಿಸಾಡಬಾರ್ದು ಅಂತ ಈ ವ್ಯಾಪಾರದವರ ಐಡಿಯಾ. ನೋಡಿ, ಈಗ ಎಸೆಟಫೆನ್ ಅಂತ ಉಂಟು, ಅದು ಈ ನಿಮ್ಮ ಬೇರೆ ಬೇರೆ ಮಾತ್ರೆಗಳಲ್ಲಿ, ನೋವಿನ ಮಾತ್ರೆಗಳಲ್ಲಿ ಉಂಟದು. ನೀವು ಅದರ ಒಳಗೆ ಹೋಗಿ ನೋಡಿದರೆ ಅದು ಎಲ್ಲಿಂದ ಬಂದದ್ದು, ಅದು ಕೋಲ್ಟಾರ್ನಿಂದ ಬಂದದ್ದು. ಅದು ಕೋಲ್ಟಾರ್ನಿಂದ ಯಾಕೆ ಬಂತು ಅಂದರೆ, ಈ ಕೋಲ್ಟಾರ್ ಅವರು ಪೆಟ್ರೋಲನ್ನು ಮಾಡುವಂಥ ಕಂಪೆನಿಯವರು ಅದನ್ನು ಬಿಸಾಡಲಿಕ್ಕೆ ಮನಸ್ಸಿಲ್ಲ. ಸೊ ಅವರೊಂದು ಈ ಸೈಂಟಿಸ್ಟ್ ಅಂತ ಹೇಳಿ, ಸೈಂಟಿಸ್ಟ್ ಅಂದರೆ ಕೆಮಿಸ್ಟನ್ನು ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಅದನ್ನು ಏನು ಮಾಡೋದು ಅಂತ ಹೇಳಿಕೊಡ್ತಾರೆ. ಸೊ ಅದನ್ನು ಕೊಟ್ಟರೆ, ಒಂದು ಪ್ರಾಣಿ ಕೊಟ್ಟರೆ ಏನಾದರೂ ಆಗ್ತದೆ, ಅದನ್ನು ಕೊಟ್ಟು ಕೂಡಲೇ ತೆಗೆದು ಅದನ್ನು ಮನುಷ್ಯನಿಗೆ ಕೊಡೋದು, ರಿಸರ್ಚ್ ಅಂತ ಕರಿತೇವೆ. ಈ ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಯಾವ ಸಂಬಂಧನೂ ಇಲ್ಲ. ಈಗ ನಮಗೆ ಗೊತ್ತುಂಟು, ಪ್ರಾಣಿಯಲ್ಲಿ ಮಾಡಿದ್ದನ್ನು ಮನುಷ್ಯನಿಗೆ ಹಾಕಿದರೆ ಅನ್ಯಾಯ ಕೂಡ ಆಗ್ಬೋದು, ಏನೋ ಅನ್ಯಾಯ ಆಗ್ಬೋದು. ಹಾಗಾಗಿ ಪ್ರಾಣಿ ಮನುಷ್ಯ ಅಲ್ಲ, ಆದರೆ ಪ್ರಾಣಿಯಲ್ಲೇ ಮಾಡಿ ನಾವು ಈಗ ಮನುಷ್ಯನಿಗೆ ಕೊಡೋದು, ಅದು ತಪ್ಪು. ಹಾಗಾಗಿ ಈ ಕೆಮಿಕಲ್ಸ್ ಉಂಟಲ್ವ, ಇದನ್ನು ಯಾವಾಗಲೂ ನಾವು ತೆಕ್ಕೊಳ್ಳುವಾಗ ಅಗತ್ಯ ಇದ್ದರೆ, ಬಹಳ ಅಗತ್ಯ ಇದ್ದರೆ, ಅದಲ್ಲದೆ ನಿಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ನೀವು ತೆಕ್ಕೊಳ್ಬೇಕು. ಇದನ್ನು ನಾವು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು. ನಾವು ಈ ಔಷಧಿಗಳನ್ನು ತೆಕ್ಕೊಳ್ಳುವಂಥ ಅವಶ್ಯಕತೆ ಕಮ್ಮಿ ಆಗ್ತದೆ. ಆದರೆ ನಾವೊಮ್ಮೆ ತೆಕ್ಕೊಳ್ಳೋದು ಅಂತ ಎಣಿಸಿದರೆ ಅರ್ಧಂಬರ್ಧ ಮಾಡಬಾರ್ದು.
ಸರಿ ಡಾಕ್ಟ್ರ್ ಇಷ್ಟು ಹೇಳ್ತಾರೆ, ಇಷ್ಟು ದಿವಸ ಹೇಳಿದ್ದಾರೆ, ಅಷ್ಟು ದಿವಸ ನಾನು ತೆಕ್ಕೊಳ್ಬೇಕು. ಅಥವಾ ಡಾಕ್ಟ್ರ್ ಹೇಳಿದ್ದಾರೆ ಇಷ್ಟು ದಿವಸ ನಂತರ ನೀನು ಬಂದು ನೋಡು, ಅದರ ನಂತರ ನಾನು ಏನು ಮಾಡಬೇಕು ಅಂತ ಹೇಳ್ತೇನೆ. ಅದನ್ನು ಅದರ ಅರ್ಥ ಡಾಕ್ಟ್ರ್ ಹೇಳಿದ್ದೆಲ್ಲ ಸತ್ಯ ಅಂತ ನಾನು ಹೇಳಲಿಲ್ಲ. ಆದರೆ ಹೇಳುವ ಡಾಕ್ಟ್ರಿಗೂ ಅದು ಗೊತ್ತಿಲ್ಲ ಸತ್ಯ ಹೌದು ಅಲ್ವ ಅಂತ. ಈಗ ನಾನು ಹೇಳ್ತೇನೆ ನಮ್ಮ ಪೇಷಂಟ್ಸಿಗೆ, ಒಮ್ಮೆ ನೀವು ಬ್ಲಡ್ ಪ್ರೆಷರ್ ಮಾತ್ರ ತೆಕ್ಕೊಂಡ್ರೆ ಜೀವಮಾನ ಎಲ್ಲ ತೆಕ್ಕೊಳ್ಬೇಕು ಅಂತ. ಇದು ಸತ್ಯ ಅಲ್ಲ, ಇದಕ್ಕೆ ಏನು ಪುರಾವೆ ಇಲ್ಲ. ಆದರೆ ಅದನ್ನು ಕಂಪೆನಿಯವರು ಹಾಗೆ ಮಾಡಿದ್ದಾರೆ. ಈ ಔಷಧಿ ಕಂಪೆನಿಯವರು ಅದನ್ನು ಹುಟ್ಟು ಹಾಕಿ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿಕೊಟ್ಟು ಅದನ್ನು ಮಕ್ಕಳು ಕಲಿಯುವ ಹಾಗೆ ಮಾಡಿದ್ದಾರೆ, ಮೇನ್ ಸ್ಟ್ರೀಮ್ಗೆ ತಂದುಬಿಟ್ಟಿದ್ದಾರೆ. ಈಗ ಏನಾಗ್ತದೆ, ಬ್ಲಡ್ ಪ್ರೆಷರ್ ಎಲ್ಲ ಹೋಗ್ಬೋದು, ಬ್ಲಡ್ ಪ್ರೆಷರ್ ಹಾಗೇನಿಲ್ಲ. ಸ್ಟಡಿ ಏನು ತೋರ್ತದೆ, ಬ್ಲಡ್ ಪ್ರೆಷರಿಗೆ ನೀವು ಔಷಧಿ ತೆಕ್ಕೊಂಡ್ರಿ ಸರಿ, ಅದು ಔಷಧಿಯಿಂದ ಬ್ಲಡ್ ಪ್ರೆಷರ್ ಕೆಳಗೆ ಬರುವುದಲ್ಲ. ಯಾವುದೇ ಕಾರಣದಿಂದ ಅದು ಕೆಳಗೆ ಬಂದರೆ ಅದು ನಾರ್ಮಲ್ ನಿದ್ರೆ ಔಷಧಿಯನ್ನು ನಿಧಾನದಲ್ಲಿ ನಿಲ್ಲಿಸಿ ನೋಡ್ಬೋದು. ಒಂದು ಪಕ್ಷದ ಮೇಲೆ ಹೋದರೆ ಮತ್ತೆ ತೆಕ್ಕೊಳ್ಬೋದು ಔಷಧಿ, ಹೆಚ್ಚಿನವರಿಗೆ ಮೇಲೆ ಹೋಗುವುದಿಲ್ಲ. ಅದರ ಬದಲಿಗೆ ನಾವು ಒಮ್ಮೆ ತೆಕ್ಕೊಂಡ್ರೆ ಮತ್ತೆ ಕಣ್ಣು ಮುಚ್ಚಿ ತೆಕ್ಕೊಳ್ತಾ ಇರೋದು ಸಾಯುವವರೆಗೆ. ಅದು ಸ್ವಲ್ಪ ಸಾಯುವುದು ಬೇಗ ಆಗ್ತದೆ, ಅಷ್ಟು ತೊಂದರೆ ಇಲ್ಲ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಸ್ನೇಹಿತರೆ, ಈವರೆಗೂ ನಾವು ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡಿನ ಬಗ್ಗೆ ಆಗು ಹೋಗುಗಳು ಮತ್ತು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಲ್ ದ ಮೋರ್ ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತಕ್ಕಂಥ ಮಾತೇನು ಹಿರಿಯರು ಹೇಳಿದ್ದಾರೆ, ಅದನ್ನು ಫಾಲೋ ಮಾಡ್ತಕ್ಕಂಥದ್ದು ಎಷ್ಟು ಸಮರ್ಥನೀಯ ಮತ್ತು ಸಮಂಜಸ ಅಂತಕ್ಕಂಥ ಮಾತು ಡಾಕ್ಟರ್ BM ಹೆಗ್ಡೆ ಅವರು ನಮಗೆ ತಿಳಿಸ್ಕೊಟ್ರು. ಡಾಕ್ಟ್ರೇ, ಇನ್ನೊಂದು ಮಾತು ಹೇಳಬೇಕು ನಾನು, ಇದು ಸಮಯ ಇದ್ದರೆ 1 ಮಿನಿಟ್. ಖಂಡಿತ. ಹಲವಾರು ಥೈರಾಯ್ಡ್ನಲ್ಲಿ ಕ್ಯಾನ್ಸರ್ ಬರ್ತದೆ ಚಿಕ್ಕ ಪ್ರಾಯದವರಿಗೆ, ಫಾಲಿಕ್ಯುಲರ್ ಕ್ಯಾನ್ಸರ್ ಇನ್ ಥೈರಾಯ್ಡ್ ಅಂತ. ಇದು ಕ್ಯಾನ್ಸರೇ ಅಲ್ಲ ಅಂತ ಈಗ ನಮ್ಗೆ ಗೊತ್ತಾಗಿದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಮಾಡಿ. ಥೈರಾಯ್ಡ್ನಲ್ಲಿ ಕ್ಯಾನ್ಸರ್ ಉಂಟು ಅಂದರೆ ಒಂದು ಒಳ್ಳೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಸ್ವಲ್ಪ ಡಿಸ್ಕಸ್ ಮಾಡಿ, ಇದು ಕ್ಯಾನ್ಸರ್ ಹೌದಾ, ಇದಕ್ಕೆ ಔಷಧಿ ಬೇಕಾ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ವೆರಿ ಗುಡ್. ಥೈರಾಯ್ಡ್ನ ಕ್ಯಾನ್ಸರು, ಹಾಗೆಯೇ ಬ್ರೆಸ್ಟಿನ ಕ್ಯಾನ್ಸರು, ಹಾಗೆ ಪ್ರಾಸ್ಟೇಟ್ನ ಕ್ಯಾನ್ಸರು, ಇದು ಹೆಚ್ಚಿನದು ಕ್ಯಾನ್ಸರ್ ಅಲ್ಲ. ಇದಕ್ಕೆ ಹೇಳೋದು ಇನ್ಸಿಡೆಂಟಲೋಮಾಸ್ ಅಂತ. ಇನ್ಸಿಡೆಂಟಲೋಮಾ ಅಂದರೆ ಅದು ಒಂದು ಗಡ್ಡೆಯಲ್ಲಿ ಬೆಳೆದಿದೆ, ಅದು ಇರ್ಬೋದು, ಅದು ಇದ್ದು 100 ವರ್ಷ ನಿಮ್ಮೊಟ್ಟಿಗೆ ಇರ್ಬೋದು. ಆದರೆ ಈಗ ನಾವು ಈ ಸ್ಕ್ಯಾನಿಂಗ್ ಎಲ್ಲ ಶುರು ಮಾಡಿದ ನಂತರ ಅದನ್ನು ಹಿಡ್ಕೊಂಡು ಅದಕ್ಕೊಂದು ಹೆಸರು ಕೊಟ್ಟು ಜೀವನವನ್ನು ಕಷ್ಟ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಥೈರಾಯ್ಡ್ನ ಸಂಬಂಧದಲ್ಲಿ ಇದನ್ನು ನಾನು ಹೇಳಿದಿದ್ದರೆ ತಪ್ಪಾಗ್ತದೆ. ಇದು ಹೊಸ ಆಲೋಚನೆ. ಥೈರಾಯ್ಡ್ನ ಸಂಬಂಧಿತ ಕ್ಯಾನ್ಸರ್ಗಳಲ್ಲಿ ಕೆಲವು ಕ್ಯಾನ್ಸರ್ಗಳು ಕ್ಯಾನ್ಸರ್ ಅಲ್ಲ. ಬಹಳ ಅರ್ಥಗರ್ಭಿತವಾದಂಥ ಮಾತನ್ನು ಹೇಳಿದ್ರಿ ಡಾಕ್ಟರ್ BM ಹೆಗ್ಡೆ ಅವರೇ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ಇನ್ನೂ ಅನೇಕ ಸಂಗತಿಗಳು, ಅನೇಕ ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಜೊತೆ ಮಾತಾಡೋಣ, ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಾಗಿ. ನಮಸ್ಕಾರ.